ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಮಿ ಸಂತು ವ್ಲಾಗ್ಸ್. ಸೊ ಎಲ್ಲರೂ ವೈಟ್ ಮಾಡ್ತಿದ್ದೀರಾ IPL ಗೋಸ್ಕರ. ಇನ್ನೊಂದು ಬರೀ 5 days ಇದೆ IPL ಸ್ಟಾರ್ಟ್ ಆಗೋದಕ್ಕೆ. ನಾನು ವಿಡಿಯೋಸ್ ಮಾಡೋಣ ಅಂತ ವೈಟ್ ಮಾಡ್ತಿದ್ದೀನಿ ಎಲ್ಲ ಪ್ರತಿಯೊಂದು ಮ್ಯಾಚ್ಗೂ. ಸೊ ವಿಡಿಯೋಸ್ ಇನ್ ಮುಂದೆ ಖಂಡಿತ ಬರ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದ್ ವಿಡಿಯೋ ಆದ್ರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವೇನು ಇಲ್ಲ, ಜಸ್ಟ್ ಸಪೋರ್ಟ್ ಮಾಡಿ ಎಷ್ಟೇ ಅಂತ ಕೇಳ್ತಿದ್ದೀನಿ. ಸೊ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಅಲ್ಲಿ ಇಟ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ಸ್ ಮುಖಾಂತರ ಬಂದೇ ಬರುತ್ತೆ. ಬರೀ 5 days ಇದೆ IPL ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ನಮ್ಮ RCB ಮತ್ತೆ KKR. ಹೆವಿ ಇವಾಗ ಅಷ್ಟೊಂದು ರೈವಲರಿ ಇಲ್ಲ, ಯಾಕಂದ್ರೆ ಮುಂಚೆ ಗೌತಮ್ ಗಂಭೀರ್ ಇದ್ದಾಗ KKR ಬೇರೆ, ಇವಾಗ ಇರೋ KKR ಬೇರೆ. ಜಸ್ಟ್ ಅದೇ ಏನಾದ್ರು RCB CSK, RCB ಮುಂಬೈ ಈ ತರ ಏನಾದ್ರು ಬಿದ್ದಿದ್ರೆ ಒಂಥರ ಮಜಾ ಇರೋದು IPL ಫಸ್ಟ್ ಗೇಮ್ಗೆ. ಇವಾಗ RCB KKR ಅಂದ್ರೆ ಮುಂಚೆ ಅಷ್ಟೊಂದು ಇದ್ದಂಗೆ ಇವಾಗ ಅಷ್ಟೊಂದು ಇವಾಗ ಇಲ್ಲ. ಎನಿವೇ ಫಸ್ಟ್ ಮ್ಯಾಚ್ RCB KKR ನಡೀತಿದೆ. ಇವಾಗ RCB ಬಗ್ಗೆ ಮಾತಾಡೋಣ ಒಂದ್ ಸ್ವಲ್ಪ. ಏನು ಟೀಮ್ ಹೆಂಗಿದೆ, ಮತ್ತೆ ಅದರಲ್ಲಿ ಟಾಪ್ ಪ್ಲೇಯಿಂಗ್ 11 ಯಾರ್ಯಾರು ಆಡ್ತಾ ಇದಾರೆ ನೋಡೋಣ, ಯಾರ್ಯಾರಿಗೆ ಚಾನ್ಸ್ ಸಿಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನನ್ನ ಒಪಿನಿಯನ್ ನಿಮ್ ಮುಂದೆ ಹೇಳ್ತಿದ್ದೀನಿ. ಸೊ ಫಸ್ಟ್ ಅವ್ರು ಬಂದ್ಬಿಟ್ಟು ಆಕ್ಷನ್ ಅಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡಿದ್ರು, ಬಟ್ ಲಾಸ್ಟ್ ಗೆ ಒಂದು ಒಳ್ಳೆ ಬೈಸ್ ಮಾಡಿದ್ದಾರೆ. ಒಂದೇ ಬ್ಯಾಲೆನ್ಸ್ ಟೀಮ್ ಅಂತ ಅನ್ಕೊಂತೀನಿ ನಾನಂತೂ. ಯಾಕಂದ್ರೆ ಇದಕ್ ಮುಂಚೆ ಎಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಒಳ್ಳೆ ಬ್ಯಾಟರ್ಸ್ ನ ತಗೋಬಿಟ್ಟು ಬೌಲಿಂಗ್ ಏನು ಇದೇ ಮಾಡ್ತಿರ್ಲಿಲ್ಲ, ಚೆನ್ನಾಗಿರೋ ಪಿಕ್ ಮಾಡ್ತಿರ್ಲಿಲ್ಲ ಅವರು. ಸೊ ಈ ಸತಿ ಒಂದು ವೆಲ್ ಬ್ಯಾಲೆನ್ಸ್ಡ್ ಬ್ಯಾಟಿಂಗ್ ಪ್ಲಸ್ ಬೌಲಿಂಗ್ ಎರಡು ಚೆನ್ನಾಗಿದೆ ಅಂತ ನಾನು ಅನ್ಕೊಂತಿದ್ದೀನಿ. ಕ್ಯಾಪ್ಟನ್ ವಿಷಯದಲ್ಲಿ ಅವ್ರು ಇನ್ನೂ ತುಂಬಾ ಏನಾದ್ರು ದೊಡ್ಡದಾಗಿ ಏನಾದ್ರು ಮಾಡ್ಬೋದಿತ್ತು. ಏನಂದ್ರೆ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಯಾರಾದ್ರೂ IPL ಅಲ್ಲಿ ಇದಕ್ ಮುಂಚೆ ಕ್ಯಾಪ್ಟನ್ ಆಗಿ ಇರೋರು, ಇಲ್ಲಾಂದ್ರೆ ಇಂಡಿಯಾ ಟೀಮ್ಗೆ ಯಾರಾದ್ರೂ ಕ್ಯಾಪ್ಟನ್ ಆಗಿ ಮಾಡಿರೋರು ಯಾರಾದ್ರೂ ಇದ್ದಿದ್ರೆ ಅವ್ರನ್ನ ಪಿಕ್ ಮಾಡಿ ಕ್ಯಾಪ್ಟನ್ ಮಾಡ್ಬೋದಿತ್ತು RCB ಟೀಮ್ಗೆ. ಆತರ ಒಂದು ಚಾನ್ಸ್ ಇತ್ತು. KL ರಾಹುಲ್ ನ ಪಿಕ್ ಮಾಡಿ RCB ಕ್ಯಾಪ್ಟನ್ ಮಾಡೋ ಒಂದು ಚಾನ್ಸ್ ಇತ್ತು, ಬಟ್ ಅವರು ಆಕ್ಷನ್ ಅಲ್ಲಿ ಹೋಗಿಲ್ಲ. KL ರಾಹುಲ್ ಹಿಂದ್ಗಡೆ ಪಿಕ್ ಮಾಡಿದ್ರೆ ಒಂದು ಒಳ್ಳೆ ಬೈ ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ಬೋದಿತ್ತು RCBಗೆ, ಮತ್ತೆ ಓಪನರ್ ಆಗು ಬರ್ಬೋದಿತ್ತು. ಸೊ ನಾವೆಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ವಿ. ಸೊ RCB ಇನ್ನೇನು KL ರಾಹುಲ್ ನ ಪಿಕ್ ಮಾಡುತ್ತೆ, ಕ್ಯಾಪ್ಟನ್ ಆಗ್ತಾರೆ KL ರಾಹುಲ್. ಸೊ ಬ್ಯಾಕ್ ಟು ಹೋಮ್ ಅಂತ ನಾವಂತೂ ತುಂಬಾ ಖುಷಿಯಲ್ಲಿದ್ದಾಗ ಎಲ್ಲರಿಗೂ ಗೊತ್ತಲ್ಲ ನಮ್ಮ RCB ಮ್ಯಾನೇಜ್ಮೆಂಟ್ ಹೆಂಗ್ ಯೋಚನೆ ಮಾಡುತ್ತೆ ಅಂತ. ಸೊ RCB ಫ್ಯಾನ್ಸ್ ಏನ್ ಥಿಂಕ್ ಮಾಡ್ತಾರೋ ಅದ್ರಿಗೆ ಆಪೋಸಿಟ್ ಆಗಿ ನಮ್ಮ RCB ಮ್ಯಾನೇಜ್ಮೆಂಟ್ ನಡ್ಕೊಳ್ಳುತ್ತೆ. ಇದು ಇದ್ದಿದ್ದೆ. ಇವಾಗ ಟೀಮ್ ಬಗ್ಗೆ ಮಾತಾಡೋಣ. ಸೊ RCB ಫಸ್ಟ್ ರಿಟೈನ್ ಮಾಡ್ಕೊಂಡಿದ್ದು ವಿರಾಟ್ ಕೊಹ್ಲಿ ಮತ್ತೆ ರಜತ್ ಪಾಟಿದಾರ್. ಯಶ್ ದಯಾಲ್ 21 crores ವಿರಾಟ್ ಕೊಹ್ಲಿಗೆ, ಮತ್ತೆ ರಜತ್ ಪಾಟಿದಾರ್ಗೆ 11 crores, ಯಶ್ ದಯಾಲ್ಗೆ 5 crores ಏನೋ ಕೊಟ್ಟಿದ್ದಾರೆ ರಿಟೈನ್ ಪ್ಲೇಯರ್ಸ್. ಚೆನ್ನಾಗಿತ್ತು. ಬಟ್ ಆಕ್ಷನ್ ಅಲ್ಲಿ ಟಾಪ್ ಬಯರ್ಸ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು ಜೋಶ್ ಹೇಜಲ್ವುಡ್ ಗೆ 12 crores 50 lakhs ಏನೋ ಕೊಟ್ಟಿದ್ದಾರೆ. ಸೆಕೆಂಡ್ ಬೈ ಬಂದ್ಬಿಟ್ಟು ಫಿಲ್ ಸಾಲ್ಟ್ ಗೆ 11 crores 50 lakhs, ಜಿತೇಶ್ ಶರ್ಮಾಗೆ 11 crores ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಲೈಮ್ ಲಿವಿಂಗ್ಸ್ಟನ್ 8 crores 75 lakhs ಕೊಟ್ಟಿದ್ದಾರೆ. ಸೊ ಇದು ಟಾಪ್ ಬಯರ್ಸ್. ಇನ್ನೂ ಇದಾರೆ ಕೃಣಾಲ್ ಪಾಂಡ್ಯ ಮತ್ತೆ ಜಿತೇಶ್ ಶರ್ಮಾ, ಭುವನೇಶ್ವರ್ ಕುಮಾರ್ 10 crores 75 lakhs ಕೊಟ್ಟಿದ್ದಾರೆ. ರಸಿಕ್ದರ್, ಟೀಮ್ ಡೇವಿಡ್, ಸೊ ಕೃಣಾಲ್ ಪಾಂಡ್ಯ ಇವರೆಲ್ಲ ಇದಾರೆ ಟೀಮ್ ಅಲ್ಲಿ. ಒಂದು ಒಳ್ಳೆ ಬ್ಯಾಲೆನ್ಸ್ ಟೀಮ್ ಇದೆ. ಈ ಸತಿ ಬೌಲಿಂಗ್ ಒಂದ್ ಸ್ವಲ್ಪ ಫೋಕಸ್ ಮಾಡಿದ್ದಾರೆ. ಅಲ್ಲಿ ಆಲ್ರೌಂಡರ್ಸ್ ಇದಾರೆ. ಈ ಸತಿ ಮೇ ಬಿ ಒಂದು 7-8 ವರೆಗೂ ಬ್ಯಾಟಿಂಗ್ ಡೆಫ್ತ್ ಬರೋ ಚಾನ್ಸಸ್ ಕಾಣಿಸ್ತಿದೆ ಬ್ಯಾಟಿಂಗ್ ಅಲ್ಲಿ. ಬಟ್ ಬೌಲಿಂಗ್ ಅಲ್ಲೂ ಒಂದು ನಮ್ಮ ಭುವನೇಶ್ವರ್ ಕುಮಾರ್ ವಾಪಸ್ ಬಂದಿದ್ದಾರೆ. ಸೊ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ನೋಡ್ಬೇಕು, ಏಜ್ ಆಗ್ತಿದೆ, ಯಾವ ತರ ನಮ್ಮ RCB ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ವೈಟ್ ಮಾಡಿ ನೋಡೋಣ. ಅದೇನೋ ಗೊತ್ತಿಲ್ಲ ಗುರು, ನಾವು RCB ಅವರು ಯಾರನ್ನೇ ತಗೊಂಡ್ರು RCB ಅಲ್ಲಿ ಬಂದು ಡಮ್ಮಿ ಆಗ್ಬಿಡ್ತಾರೆ, ಮತ್ತೆ RCB ಇಂದ ಹೊರಗಡೆ ಹೋಗ್ಬಿಟ್ಟು ಫುಲ್ ಮಿಂಚ್ಬಿಡ್ತಾರೆ. ಆ ತರ ನಮ್ಮ RCB ಅವ್ರಿಗೆ ಟ್ರೈನ್ ಮಾಡಿ ಕಳ್ಸ್ಕೊಡೋಗುತ್ತೆ. ಬಟ್ RCB ಟೀಮ್ ಅಲ್ಲಿ ಇದ್ದಾಗ ಯಾರು ಆಡೋದೇ ಇಲ್ಲ, ಇದು ಪರಿಸ್ಥಿತಿ. ಸೊ ಇವಾಗ ಬಂದ್ಬಿಟ್ಟು ಪ್ಲೇಯಿಂಗ್ 11 ಅಲ್ಲಿ ಯಾರ್ಯಾರು ಆಡ್ತಾರೆ ಅಂತ ನೋಡೋಣ ಒಂದ್ಸತಿ. ಪ್ಲೇಯಿಂಗ್ 11 ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಓಪನಿಂಗ್ ಬರ್ತಾರೆ. ಸೊ ಒಂದು ಒಳ್ಳೆ ಚೆನ್ನಾಗಿರುತ್ತೆ. ವಿರಾಟ್ ಕೊಹ್ಲಿ ಓಪನಿಂಗ್ ಬಂದ್ರೆ ಒಂಥರ ಚೆನ್ನಾಗಿರುತ್ತೆ. T20 ಅಲ್ಲಿ ಒಂದು ಒಳ್ಳೆ ಸ್ಟ್ರೈಕ್ ರೇಟ್ ಇದೆ. ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಪವರ್ ಪ್ಲೇ ಅಲ್ಲಿ ಚೆನ್ನಾಗಿ ಆಡ್ಬೋದು. ಆಮೇಲೆ ಮಿಡಿಲ್ ಓವರ್ ಅಲ್ಲಿ ಗೊತ್ತಲ್ಲ ವಿರಾಟ್ ಕೊಹ್ಲಿ ಹೆಂಗ್ ಆಡ್ತಾರೆ ಅಂತ. ಸೊ ಅದಕ್ಕೆ ಪವರ್ ಪ್ಲೇ ಅಲ್ಲಿ ಬಂದು ಚೆನ್ನಾಗಿ ಆಡ್ಲಿ ಅಂತ ನಾವೆಲ್ಲ ಅನ್ಕೊಂತಿದ್ವಿ. ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್ ಓಪನಿಂಗ್ ಬರ್ತಾರೆ. ಸೊ ನಂಬರ್ 3 ಅಲ್ಲಿ ಬಂದ್ಬಿಟ್ಟು ಲೈಮ್ ಲಿವಿಂಗ್ಸ್ಟನ್ ಬರ್ಬೇಕು. ಯಾಕಂದ್ರೆ ಈ ನಂಬರ್ 4 ನಂಬರ್ 5 ಅಲ್ಲಿ ಬಂದ್ರೆ ಫಿನಿಶಿಂಗ್ ಮಾಡ್ತಾರೆ. ಬಟ್ ಅದಕ್ಕಿಂತ ನಂಬರ್ 3 ಅಲ್ಲಿ ಬಂದ್ರೆ ಮಿಡಿಲ್ ಓವರ್ ಅಲ್ಲಿ ಏನ್ ಸ್ಪಿನ್ನರ್ಸ್ ಮತ್ತೆ ಸ್ಕೋರ್ ನಿಧಾನಕ್ಕೆ ಹೋಗ್ತಾ ಇರುತ್ತೋ ಆ ಟೈಮ್ ಅಲ್ಲಿ ಲೈಮ್ ಲಿವಿಂಗ್ಸ್ಟನ್ ಬಂದು ಒಂದು ಸ್ಟ್ರೈಕ್ ರೇಟ್ ಮತ್ತೆ ಒಂಥರ ಸ್ಪೀಡ್ ಆಗಿ ಆಡ್ತಾರೆ ಅಂತ ನಾವು ಅನ್ಕೊಂತಿದೀವಿ. ಸೊ ಅದಕ್ಕೆ ನಂಬರ್ 3 ಲೈಮ್ ಲಿವಿಂಗ್ಸ್ಟನ್ ಚೆನ್ನಾಗಿ ಆಡ್ಬೋದು. ಸೊ ನಂಬರ್ 4 ಬಂದ್ಬಿಟ್ಟು ರಜತ್ ಪಾಟಿದಾರ್ ಕ್ಯಾಪ್ಟನ್. ಸೊ ಈ ಸತಿ ಕ್ಯಾಪ್ಟನ್ ಮಾಡಿದ್ದಾರೆ ಬೆಂಗಳೂರಿಗೆ. ಗೊತ್ತಿಲ್ಲ, ಸುಮ್ನೆ ಕ್ಯಾಪ್ಟನ್ ಅಂತ
ಹೆಸರಿಗಷ್ಟೇ. ಸೊ ಎಲ್ಲ ಹಿಂದೆ ನಡೆಸೋದು ನಮ್ಮ ಬಾಸ್ ಕಿಂಗ್ ಅಂಡ್ ವಿರಾಟ್ ಕೊಹ್ಲಿನೇ ನಡೆಸೋದು. ನಂಬರ್ 5 ಬಂದ್ಬಿಟ್ಟು ಜಿತೇಶ್ ಶರ್ಮಾ. ಸೊ ಜಿತೇಶ್ ಶರ್ಮಾ ವಿಕೆಟ್ ಕೀಪರ್ ಪ್ಲಸ್ ಬ್ಯಾಟರು. ಸೊ ಪಿಲ್ಸಾಲ್ಟು ವಿಕೆಟ್ ಕೀಪರ್. ನೋಡ್ಬೇಕು ಯಾವ್ರನ್ನ ವಿಕೆಟ್ ಕೀಪರ್ ಆಗಿ ಮಾಡ್ತಾರೆ ಅಂತ ನೋಡ್ಬೇಕು. ಸೊ ಮೇ ಬಿ ಜಿತೇಶ್ ಶರ್ಮನೇ ಆಗ್ಬೋದು, ಯಾಕಂದ್ರೆ ಪಿಲ್ಸಾಲ್ಟ್ ಓಪನಿಂಗ್ ಬಂದು ಮತ್ತೆ ವಿಕೆಟ್ ಕೀಪಿಂಗ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ತುಂಬಾ ಕಷ್ಟ ಆಗ್ಬೋದು, ಅವ್ರಿಗೆ ಓವರ್ಲೋಡ್ ಆಗುತ್ತೆ. ಅದಕ್ಕೆ ಮೇ ಬಿ ಜಿತೇಶ್ ಶರ್ಮನ ವಿಕೆಟ್ ಕೀಪಿಂಗ್ ಅವ್ರು ನಿಲ್ಸ್ಬಿಟ್ಟು ಅವ್ರು ನಂಬರ್ 5 ಅಲ್ಲಿ ಆಡಿಸಬಹುದು ಜಿತೇಶ್ ಶರ್ಮನ. ನಂಬರ್ 6 ಬಂದ್ಬಿಟ್ಟು ಟೀಮ್ ಡೇವಿಡ್. ಸೊ ಟೀಮ್ ಡೇವಿಡ್ ಗೊತ್ತಲ್ಲ, ಭಯಂಕರ ಬ್ಯಾಟ್ಸ್ಮನ್. ನಮ್ಮ ವಿಲ್ ಜಾಕ್ಸ್ ನ ಬಿಟ್ಟ ಮೇಲೆ ಅದನ್ನ ರಿಪ್ಲೇಸ್ ಆಗಿ ಮುಂಬೈಯಿಂದ ತಗೊಂಡಿದ್ದು ಟೀಮ್ ಡೇವಿಡ್ ನ. ಹೆಂಗಾಡ್ತಾರೆ ಅಂತ ನೋಡ್ಬೇಕು. ಒಂದು ಒಳ್ಳೆ ಬೆಂಕಿ ಬ್ಯಾಟ್ಸ್ಮನ್, ಆಲ್ರೌಂಡರು. ಸೊ ಡೌನ್ ಆರ್ಡರ್ ಅಲ್ಲಿ ಬಂದ್ಬಿಟ್ಟು ಮ್ಯಾಚ್ ನ ಯಾವ ತರ ಫಿನಿಶ್ ಮಾಡ್ಕೊಡ್ತಾರೆ ಅಂತ ನಾವು ನೋಡೋಣ, ವೆಯ್ಟ್ ಮಾಡಿ. ನಂಬರ್ 7 ಬಂದ್ಬಿಟ್ಟು ಕೃಣಾಲ್ ಪಾಂಡ್ಯ. ನಂಬರ್ 8 ಬಂದ್ಬಿಟ್ಟು ಸ್ವಪ್ನಿಲ್ ಸಿಂಗ್. ಸೊ ಸ್ವಪ್ನಿಲ್ ಸಿಂಗ್ ಲಾಸ್ಟ್ ಟೈಮ್ ಆಡಿದ್ರು ಅನ್ಸುತ್ತೆ RCB ಗೆ. ಆಡಿ ಇಷ್ಟೊಂದೇನು ಇಂಪ್ಯಾಕ್ಟ್ ಏನು ಬಂದಿರ್ಲಿಲ್ಲ. ಸೊ ಯಾಕಂದ್ರೆ ಚಾನ್ಸಸ್ ಸಿಗ್ಲಿಲ್ಲ ಅಷ್ಟೊಂದು. ಸೊ ಈ ಸತಿ ಏನಾದ್ರು ಚಾನ್ಸಸ್ ಸಿಕ್ಕರೆ ಪ್ರೂವ್ ಮಾಡ್ಕೊಳ್ಳಿ, ಚೆನ್ನಾಗ್ ಆಡ್ಲಿ ಅಂತ ನಾವು ಹೇಳ್ತಿದೀವಿ. ನಂಬರ್ 8 ಅಲ್ಲಿ ಸ್ವಪ್ನಿಲ್ ಸಿಂಗ್. ನಂಬರ್ 9 ಅಲ್ಲಿ ಭುವನೇಶ್ವರ್ ಕುಮಾರ್, ಒನ್ ಅಂಡ್ ಓನ್ಲಿ ದ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್. ಸತಿ RCB ಅಲ್ಲಿ ಹೆಂಗಾಡ್ತಾರೆ ಅಂತ ನೋಡೋಣ. ಬೌಲಿಂಗ್ ಒಂದು ಸ್ಟ್ರಾಂಗ್ ಆಗೋದಕ್ಕೆ ರೀಸನ್ ಬಂದ್ಬಿಟ್ಟು ನಮ್ಮ ಭುವನೇಶ್ವರ್ ಕುಮಾರೇ. ಡೆತ್ ಓವರ್ ಅಲ್ಲಿ ನೋಡ್ಬೇಕು ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂತ. ಸೊ ಪವರ್ ಪ್ಲೇ ಅಲ್ಲಂತೂ ಸಿಗುತ್ತೆ ಅವ್ರಿಗೆ 2 ಓವರ್. ಸೊ ಲಾಸ್ಟ್ 2 ಓವರ್ಸ್ ಡೆತ್ ಓವರ್ ಅಲ್ಲಿ ಸಿಗ್ಬಹುದು. ನಂಬರ್ 10 ಅಲ್ಲಿ ಬಂದ್ಬಿಟ್ಟು ಜೇಸ್ ಹೇಜಲ್ವುಡ್. ಏನೋ ಇಂಜುರಿ ಆಗಿದೆ, ಮಿಸ್ ಆಗ್ತಾರೆ ಅಂತ ಹೇಳ್ತಿದ್ರು. ಬಟ್ ಏನು ಇನ್ನು ಕನ್ಫರ್ಮ್ ಇಲ್ಲ, ಅಫಿಷಿಯಲ್ ಆಗಿ ಯಾರು ಹೇಳಿಲ್ಲ. ನೋಡೋಣ ಮುಂದೆಗೆ ಆಡ್ಬೋದು. ನಂಬರ್ 10 ಅಲ್ಲಿ ಅವ್ರು ಬರ್ತಾರೆ. ನಂಬರ್ 11 ಅಲ್ಲಿ ಯಶ್ ದಯಾಲು ರಿಟೈರ್ಡ್ ಪ್ಲೇಯರ್, ಆಲ್ರೆಡಿ ಆಡಿಸ್ತಾರೆ, ಮಿಸ್ ಮಾಡೋದೇ ಇಲ್ಲ. ಸೊ ಇದು ನಂಬರ್ 11. ಸೊ ಇಂಪ್ಯಾಕ್ಟ್ ಪ್ಲೇಯರ್ಸ್ ಬಂದ್ಬಿಟ್ಟು ರೋಮರಿಯೋ ಶೆಪರ್ಡ್ ಮತ್ತೆ ಸುಯಶ್ ಶರ್ಮಾ ಇದಾರೆ. ಅವ್ರಿಬ್ರಲ್ಲಿ ಯಾರನ್ನಾದ್ರೂ ಬೇಕಾದ್ರೂ ಆಡಿಸಬಹುದು. ಮತ್ತೆ ಇನ್ನು ದೇವದತ್ ಪಡಿಕಲ್ ಇದಾರೆ, ಜಾಕೋಬ್ ಬೆತಲ್ ಇದಾರೆ, ರಸಿಕ್ ದರ್ಗೆ 6 crores ಕೊಟ್ಟಿದ್ದಾರೆ. ಬೌಲರ್ ಮೇ ಬಿ ಆಡಿಸಬಹುದು. ಸೊ ಇದು RCB ಟೀಮ್. ಸೊ ಈ ಸತಿ ಹೆಂಗಾಡುತ್ತೆ ಅಂತ ನೋಡೋಣ. ಕಪ್ಪು ಗೆಲ್ತಾರ ಬಿಡ್ತಾರ. ಈ ಸಲ ಕಪ್ ನಮ್ದೆ. ಸೊ ಹುಡುಗಿರು WPL ಅಂತೂ ಹೆಂಗೋ ಸೋತೋಗ್ಬಿಟ್ರು. ಸೊ ಲಾಸ್ಟ್ 5 matches ಕಂಟಿನ್ಯೂಸ್ ಸೋತೋಗ್ಬಿಟ್ಟು ಇವಾಗ ಮನೆಗೆ ಹೋಗಿದ್ದಾರೆ. ಸೊ ಮುಂಬೈ ವಿನ್ ಆಗಿದೆ WPL. ಸೊ ಎನಿವೇ ಕಂಗ್ರಾಟ್ಸ್ ಮುಂಬೈಗೆ. RCB ಮತ್ತೆ KKR ಫಸ್ಟ್ ಮ್ಯಾಚ್ ಆಡ್ತಿದೆ. ನೋಡೋಣ ಮುಂದೆಗೆ ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಎಲ್ಲರೂ ಯಾರ್ಯಾರು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.